ನಮಸ್ಕಾರ ವೀಕ್ಷಕರೇ. ನಾಸಾ ಒಂದು ರಿಪೋರ್ಟ್ ಪಬ್ಲಿಷ್ ಮಾಡಿದೆ, ಹಿಂದೆ ತೋರಿಸ್ತಾ ಇದ್ದೀನಿ. ಅದ್ರಲ್ಲಿ ಅದು ಹೇಳ್ತಾ ಇರೋದು ಏನಂದ್ರೆ, ಭೂಮಿ ಏನಿದೆ ರನ್ನಿಂಗ್ ಔಟ್ ಆಫ್ ಆಕ್ಸಿಜನ್ ಅಂತ ಹೇಳ್ತಾರೆ. ಭೂಮಿ ಮೇಲೆ ಎಷ್ಟೋ ಕಡೆ ಆಕ್ಸಿಜನ್ ತುಂಬಾ ಕಡಿಮೆ ಆಗ್ತಾ ಇದೆ ಆಕ್ಸಿಜನ್ ಪ್ರಮಾಣ ಭೂಮಿ ಮೇಲೆ. ಆದ್ರೆ ಕೆಲವಷ್ಟು ಪ್ರದೇಶಗಳಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಯಾಕೆ ಅನ್ನೋದಾದ್ರೆ ಪೊಲ್ಯೂಷನ್ ಆಗಿರ್ಬೋದು, ನಾವು ಅತಿಯಾಗಿ ಜನಸಂಖ್ಯೆ ಒಂದೇ ಕಡೆ ಇರೋದ್ರಿಂದ ಬಳಸ್ತಾ ಇರೋ ಆಕ್ಸಿಜನ್ ಪ್ರಮಾಣ ಆಗಿರ್ಬೋದು, ಇದೆಲ್ಲದ್ರಿಂದ ಪ್ಲಸ್ ಆ ಸುತ್ತಮುತ್ತ ಗಿಡ ಮರಗಳೆಲ್ಲ ನಾಶ ಮಾಡಿ ನಾವು ಐಫೈ ಕಾಂಪ್ಲೆಕ್ಸ್ಗಳು ಸಿಟಿಗಳು ಮಾಡ್ಕೊಂಡಿರೋದ್ರಿಂದ ಓವರ್ ಆಲ್ ಆಗಿ ಆ ಜಾಗಗಳಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂತ ನಾಸಾ ಹೇಳ್ತಾ ಇದೆ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಪಿಕ್ಚರ್ ಅಲ್ಲಿ, ಅದು ಕೆಲವಷ್ಟು ಭೂಭಾಗಗಳನ್ನ ಹೈಲೈಟ್ ಮಾಡಿ ತೋರಿಸ್ತಾ ಇದೆ. ಎಕ್ಸಾಂಪಲ್ ಹೇಳೋದಾದ್ರೆ ಸೌತ್ ಅಮೆರಿಕಾದಲ್ಲಿ ಯಾವುದೋ ಒಂದು ಭಾಗ, ಇನ್ನ ಆ ಕಡೆ ಇಂಗ್ಲೆಂಡ್ ಸರೌಂಡಿಂಗ್ ಭಾಗ, ಇನ್ನ ಭಾರತ ಕೂಡ ಇನ್ಕ್ಲೂಡೆಡ್, ಚೈನಾ ಕೂಡ ಇನ್ಕ್ಲೂಡೆಡ್. ಯಾಕೆ ಅಂದ್ರೆ ಜನದಟ್ಟಣೆ ಜಾಸ್ತಿ ಇರುವಂತ ಭಾಗಗಳಲ್ಲಿ ಮರಗಿಡಗಳು ಎಷ್ಟಿರುತ್ತೋ ಅಷ್ಟು ಆಕ್ಸಿಜನ್ ಪ್ರಮಾಣ ಪ್ರೊಡ್ಯೂಸ್ ಆಗುತ್ತೆ. ಜನ ಜಾಸ್ತಿ ಇದ್ದು ಮರಗಿಡಗಳೇ ಇಲ್ಲ ಅಂದ್ರೆ ಅಲ್ಲಿ ಆಕ್ಸಿಜನ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಓವರ್ ಆಲ್ ಆಗಿ ಅಲ್ಲಿನ ಏರ್ ಕ್ವಾಲಿಟಿ ಅನ್ನೋದು ವೀಕ್ ಆಗುತ್ತೆ. ಈ ಏರ್ ಕ್ವಾಲಿಟಿ ಬಗ್ಗೆ ರೀಸೆಂಟ್ ಆಗಿ ಕೆಲವಷ್ಟು ಪ್ರೋಗ್ರಾಮ್ಗಳಲ್ಲಿ ನಾನು ತಿಳಿಸಿದ್ದೀನಿ. ಇವತ್ತು ಡೆಲ್ಲಿ ಫೇಸ್ ಮಾಡ್ತಾ ಇದೆ, ಚೈನಾ ಫೇಸ್ ಮಾಡಿತ್ತು, ಇನ್ನ ಬೇರೆ ಬೇರೆ ದೊಡ್ಡ ದೊಡ್ಡ ಮೇಜರ್ ಸಿಟಿಗಳು ಫೇಸ್ ಮಾಡಿದ್ದಾವೆ ಇಂಥ ಪ್ರಾಬ್ಲಮ್ಗಳನ್ನ. ಆಕ್ಸಿಜನ್ ಪ್ರಾಬ್ಲಮ್ ಆಗಿ ಅಲ್ಲಿರುವಂತ ಜನಗಳು ಉಸಿರಾಟದ ಕಾಯಿಲೆಗಳಿಂದ ಒದ್ದಾಡ್ತಾ ಇರೋದು. ಮುಂದೆ ಇದು ಇನ್ನ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ತಾರೆ. ಆಕ್ಸಿಜನ್ ಬ್ಯಾಂಕ್ಗಳು ಮುಂದೆ ಸೃಷ್ಟಿ ಆಗ್ತವೆ. ಅಂದ್ರೆ ಜನ ಫ್ರೆಶ್ ಏರ್ ಬೇಕು ಅಂದ್ರೆ ದಿನಕ್ಕೆ 1 hour ಆಕ್ಸಿಜನ್ ಬ್ಯಾಂಕ್ ಹೋಗಿ ಬಂದು, ಅಂದ್ರೆ ಒಳ್ಳೆ ಗಾಳಿನ ಫೀಲ್ ಮಾಡೋದಕ್ಕೆ ₹100 ₹200 ಕೊಡಬೇಕಾದಂತ ಪರಿಸ್ಥಿತಿ ಈಗ ಆಲ್ರೆಡಿ ಎಷ್ಟೋ ಕಡೆ ಬಂದ್ಬಿಟ್ಟಿದೆ. ಫ್ರೆಶ್ ಆಕ್ಸಿಜನ್ ಇರುವಂತ ರೂಮ್ ಒಳಗಡೆ ಹೋಗಿ 1 hour ಕುತ್ಕೊಳ್ಳೋದಕ್ಕೆ ₹100 ₹200 ಚಾರ್ಜ್ ಬೇರೆ ಮಾಡ್ತಾ ಇದ್ದಾರೆ. ಇಂಥ ಸಿಚುಯೇಷನ್ ಬಂದಿದೆ, ಲೆಕ್ಕ ಹಾಕೊಳ್ಳಿ. ನಾವು ಉಸಿರಾಡಬೇಕಾದ ಗಾಳಿಗೂ ದುಡ್ಡು ಕೊಡ್ಬೇಕಾದಂತ ಪರಿಸ್ಥಿತಿ ನಾವೇ ಕ್ರಿಯೇಟ್ ಮಾಡ್ಕೊಳ್ತಾ ಇದೀವಿ. ಇದನ್ನ ನಾಸಾ ಎಚ್ಚರಿಸ್ತಾ ಇದೆ. ಯಾಕೆ ಅಂತಾನು ತಿಳಿಸ್ತಾ ಹೋಗುತ್ತೆ. ಇಲ್ಲಿ ತೋರಿಸ್ತಾರೆ ನೋಡಿ, ಇದಕ್ಕೆ ಕಾಸ್ ಏನು ಅಂದ್ರೆ ಡಿಫಾರ್ಮೇಶನ್ ಆಫ್ ಮರ ಗಿಡಗಳನ್ನೆಲ್ಲ, ನೇಚರ್ನೆಲ್ಲ ನಾಶ ಮಾಡಿ ಬೆಂಕಿ ಹಾಕಿ ಸುಟ್ಟಾಕ್ತಿವಿ. ಫ್ಯಾಕ್ಟ್ರಿಗಳು ತಲೆ ಎತ್ತಿ ನಿಲ್ತಾ ಇದೆ. ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡಗಳನ್ನೆಲ್ಲ ಕಟ್ ಮಾಡಿ ನಾವು ಇರುವಂತ ಮರ ಗಿಡಗಳು, ನೇಚರ್ನ ಪೂರ್ತಿಯಾಗಿ ನಾಶ ಮಾಡ್ಬಿಟ್ಟು ಲೇಔಟ್ ಅದು ಇದು ರೆಡಿ ಮಾಡ್ತೀವಿ. ಇದೆಲ್ಲದೂ ಕೂಡ ಕಾರಣ ಆಗುತ್ತೆ. ಪೊಲ್ಯೂಷನ್ ಡೆಸ್ಟ್ರಾಯಿಂಗ್ ಪ್ಲಾನೆಟ್ ಆಕ್ಸಿಜನ್ ಸೈಕಲ್ ಅಂತಾನೆ ಹೇಳ್ತಾರೆ. ದ ಕ್ವೈಟೆಸ್ಟ್ ಸ್ಲೋಯೆಸ್ಟ್ ಅಪೋಕಲಿಪ್ಸ್ ಅಂತಾನೆ ಹೇಳ್ತಾರೆ. ಅಂದ್ರೆ ನಾವು ಅನ್ಕೊಳ್ತಿದ್ವಲ್ಲ, ವಿನಾಶ, ದೊಡ್ಡ ವಿನಾಶ ನಡೆಯುತ್ತೆ. ಇಲ್ಲಿ ದೊಡ್ಡ ವಿನಾಶನೇ ಆಗ್ತಾ ಇದೆ, ಪೂರ್ತಿಯಾಗಿ ಪ್ರಳಯ ಆಗ್ತಾ ಇದೆ. ಆದ್ರೆ ನಿಧಾನಕ್ಕೆ ಆಗ್ತಾ ಇದೆ ಅಂತಾನೆ ಅವ್ರು ಮೆನ್ಷನ್ ಮಾಡ್ತಾರೆ. ಸೈಲೆಂಟ್ ಆಗಿ ಆಗ್ತಾ ಇದೆ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇದೇ ರೀತಿ ಹೋದ್ರೆ ಸೈಂಟಿಸ್ಟ್ಗಳು ರೆಫರ್ ಮಾಡಿರೋ ಪ್ರಕಾರ ಅವರು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು 2100 ವೇಳೆಗೆ ಇದೆಲ್ಲ ಸಂಭವಿಸಬಹುದು ಅನ್ಕೊಂಡಿದ್ರಲ್ಲ, ಅದಿನ್ನ ಫಾಸ್ಟ್ ಆಗಿ ಆಗ್ಬಿಡುತ್ತೆ. ನಾವು ಮಾತಾಡ್ತೀವಿ ದಿನನಿತ್ಯ ನ್ಯೂಸ್ಕೊಂಡು ನೋಡ್ತೀವಿ, ಅಪೋಕಲಿಪ್ಸ್, ವಿನಾಶ, ಪ್ರಳಯ ಅನ್ನೋದು ಆಗೋಗ್ಬಿಡುತ್ತೆ. ಅದನ್ನ ಎದುರಿಸೋದು ಸಿದ್ಧತೆ ಮಾಡ್ಕೊಳ್ಳಿ. ನಮ್ಗೆ ದೊಡ್ಡದಾಗಿ ಏನೋ ಒಂದು ವಿನಾಶ ನಡೀತು ಅಂದ್ರೆ ಗೊತ್ತಾಗುತ್ತೆ, ಓಕೆ ಈ ತರದ್ದು ಆಗ್ತಾ ಇದೆ, ನಾವೇನಾದ್ರೂ ಮಾಡ್ಕೋಬೇಕು ಅಂತ. ಇಲ್ಲೇನಾಗ್ತಾ ಇದೆ, ಸೈಲೆಂಟ್ ಆಗಿ ಯಾರಿಗೂ ಗೊತ್ತೇ ಆಗೋದಿಲ್ಲ, ಸ್ಲೋ ಆಗಿ ಆಗ್ತಾ ಇರೋದ್ರಿಂದ ಏನೋ ಆಗ್ತಾ ಇಲ್ವೇನೋ ಅಂತ ನಾವು ಸುಮ್ಮನೆ ಹೋಗ್ತೀವಿ. ಆದ್ರೆ ಆಗ್ತಾ ಇದೆ. ವಾತಾವರಣ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಆಗ್ತಾ ಇದೆ. ಮೊನ್ನೆ ರೀಸೆಂಟ್ ಆಗಿ ಒಂದು ಪ್ರೋಗ್ರಾಮ್ ಅಲ್ಲಿ ತಿಳಿಸಿದೆ, ದಿನ ಒಂದಕ್ಕೆ ಪೇಪರ್ ಬ್ಯಾಗ್ಗೆ ಇಲ್ಲ ಬುಕ್ಸ್ಗಳಿಗೋಸ್ಕರ, ಪ್ಯಾಕೇಜಿಂಗ್ ಬಾಕ್ಸಸ್ಗೋಸ್ಕರ ಸುಮಾರು 82 ಲಕ್ಷ ಮರಗಳನ್ನ ಕಡಿತಾರೆ. 82 ಲಕ್ಷ ಮರ ಒಂದು ದಿನಕ್ಕೆ ಕಡಿತಾ ಇದ್ದಾರೆ. ಲೆಕ್ಕ ಹಾಕೊಳ್ಳಿ, ಒಂದು ವರ್ಷಕ್ಕೆ 300 ಕೋಟಿ ಮರ ಕಡಿತಾರೆ. ಅಂದ್ರೆ ಎಲ್ಲಿಂದ ಬರುತ್ತೆ ಮತ್ತೆ ಫ್ರೆಶ್ ಆಕ್ಸಿಜನ್? ನಾವು 300 ಕೋಟಿ ಮರ ಮತ್ತೆ ರೀಪ್ಲಾಂಟೇಶನ್ ಮಾಡ್ತಾ ಇದೀವ ವರ್ಷಕ್ಕೆ? ಇಲ್ಲ ಅಲ್ಲ. ಓವರ್ ಆಲ್ ಆಗಿ ನಾಸಾ ಹೇಳ್ತಾ ಇರೋದು, ನೇಚರ್ನ ಉಳಿಸಿ ಬೆಳೆಸಿ, ಮರ ಗಿಡಗಳನ್ನ ಬೆಳೆಸಿ, ಕಟ್ ಮಾಡೋದಕ್ಕೆ ಹೋಗ್ಬೇಡಿ, ಪ್ರಕೃತಿನ ಉಳಿಸಿ, ಅದು ನಿಮ್ಮನ್ನ ಕಾಪಾಡುತ್ತೆ ಅಂತ ಹೇಳ್ತಾ ಇದೆ. ಆಕ್ಸಿಜನ್ ಪ್ರಮಾಣ ಭೂಮಿ ಮೇಲೆ ಜಾಸ್ತಿ ಆದ್ರೆ ಮಾತ್ರ ಮತ್ತೆ ನಾವು ಬದುಕುಳಿಯೋದಕ್ಕೆ ಸಾಧ್ಯತೆ. ಇಲ್ಲ ಅಂದ್ರೆ ಓಝೋನ್ ಲೇಯರ್ ನಾಶ ಆಗುತ್ತೆ. ಇದರಿಂದ ಮತ್ತೆ ಭೂಮಿ ಮೇಲೆ ಆಟೋಮೆಟಿಕಲಿ ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿಯೇಷನ್, ಅರ್ತ್ ರೊಟೇಷನ್ ವೇರಿಯೇಷನ್ ಪ್ಲಸ್ ಸೋಲಾರ್ ಸ್ಟೋಮ್ಸ್ ಭೂಮಿಗೆ ತಟ್ಟುತ್ತೆ, ಜನರ ಕಾಯಿಲೆಗಳು ಬರುತ್ತೆ. ಓವರ್ ಆಲ್ ಆಗಿ ಜನ ಈಸಿಯಾಗಿ ಸಾಯ್ತೀರಾ. ಎಚ್ಚೆತ್ಕೊಳ್ಳಿ, ಈಗಲೂ ಟೈಮ್ ಇದೆ. ಇರುವಂತ ಸುತ್ತಮುತ್ತ ಇರೋ ವಾತಾವರಣನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದೆ. ಕಾಡುಗಳನ್ನ ಉಳಿಸಿ, ನಾಡುಗಳು ಮಾಡ್ಕೊಳ್ಳೋದಕ್ಕೋಸ್ಕರ ಕಾಡುಗಳನ್ನ ನಾಶ ಮಾಡಬೇಡಿ ಅಂತ ಕೇಳ್ಕೊಳ್ತಾ ಇದೆ. ಇದು ಜನರಲ್ ಕೇಳ್ಕೊಳ್ತಾ ಇಲ್ಲ, ಮುಂದೆ ಬೇಕಾದಂತ ಪೀಳಿಗೆಗೆ ಅವ್ರು ಕೇಳ್ಕೊಳ್ತಾ ಇರೋದು. ನಾವ್ ಅದನ್ನ ಮಾಡ್ಲಿಲ್ಲ ಅಂದ್ರೆ ನಿಜವಾಗ್ಲೂ ದೊಡ್ಡದನ್ನ ಎದುರಿಸ್ಬೇಕಾಗತ್ತೆ. ಆಗ್ಲೇ ಹೇಳ್ತಾ ಇದ್ದಾರೆ, ಪ್ರಳಯದ ಮಧ್ಯೆ ಜೀವನ ನಡೆಸ್ತಾ ಇದೀವಿ ಅಂತ ಇಲ್ಲಿ ನಾಸಾನೇ ಹೇಳ್ತಾ ಇದೆ. ಆದ್ರೆ ಇದು ಸೈಲೆಂಟ್ ಪ್ಲಸ್ ಸ್ಲೋವೆಸ್ಟ್ ಪ್ರಳಯ ಈಗ ಆಗ್ತಾ ಇರುವಂತದ್ದು.
ದಿನ ಒಂದಕ್ಕೆ, ನಾನು ಮೊದಲೇ ಹೇಳಿದ್ದೀನಿ, ರಿಪೀಟ್ ಮಾಡಿ ಯಾಕೆ ಹೇಳ್ತೀನಿ ಅಂದ್ರೆ ಇದು ಇಂಪಾರ್ಟೆಂಟ್ ಆಗುತ್ತೆ. ದಿನ ಒಂದಕ್ಕೆ ನಾವು ಪೇಪರ್ಗೋಸ್ಕರ 82 ಲಕ್ಷ ಮರಗಳನ್ನ ಕಡಿತಾ ಇದೀವಿ ಭೂಮಿ ಮೇಲೆ. 82 ಲಕ್ಷ ಮರ ಕಡಿದ್ರೆ ವಾತಾವರಣ ಎಲ್ಲಿ ಮತ್ತೆ ಪ್ಯೂರಿಫೈ ಆಗುತ್ತೆ? ಅರ್ಥ ಮಾಡ್ಕೊಳ್ಳಿ. ಇದು ನಾಸಾ ಎಚ್ಚರಿಸ್ತಾ ಇರುವಂತ ಎಚ್ಚರಿಕೆ ಗಂಟೆ. ಇನ್ನ ಕೆಲವು ವರ್ಷಗಳಲ್ಲಿ ಇನ್ನ ಜಾಸ್ತಿ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಎದುರಿಸೋದಕ್ಕೆ ಸಿದ್ಧ ಆಗಿ, ಇಲ್ಲ ಬದಲಾಗಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.